ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಆಲ್ರೆಡಿ ವಿಡಿಯೋ ಮಾಡಿ ಒಂದು 2 ತಿಂಗಳು ಮೇಲೆ ಆಯಿತು. ಯಾಕೆಂದರೆ ನಂದು ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗ ರೆಡಿ ಆಗಿದೆ. ಅದು ನನಗೆ ನಮ್ಮಣ್ಣ ರೆಡಿ ಮಾಡಿಕೊಟ್ಟಿದ್ದಾರೆ. ಅವ್ರ ಈ ಕಡೆ ಬರಲಿಲ್ಲ, ನಾನು ಆ ಕಡೆ ಹೋಗಿರಲಿಲ್ಲ. ನನಗೆ ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇರೋದ್ರಿಂದ ನಾನು ಹೋಗಿದ್ದೆ. ಹಂಗಾಗಿ ಇವಾಗ ಚಾನಲ್ ಅಂದರೆ ಇದು ಪ್ರಾಬ್ಲಮ್ ರೆಡಿಯಾಗಿದೆ. ಹಂಗಾಗಿ ಅಂದರೆ ವೀಡಿಯೋ ಹಾಕ್ಬೋದಿತ್ತು, ವೀಡಿಯೋ ಹಾಕೋಕ್ಕೇನು ಪ್ರಾಬ್ಲಮ್ ಇರಲಿಲ್ಲ, ಅದು ಸರಿ ಹೋಗುತ್ತೆ. ಯಾಕೋ ಈ ಚಾನಲ್ಲು ಈಗ ನಾನು ವೀಡಿಯೋ ಹಾಕ್ತಾ ಇದ್ದೀನಲ್ಲ, ಆ ಚಾನಲ್ಲು ನಾನು ಯೂಟ್ಯೂಬ್ ಮಾಡಿದಾಗಿಂದನೂ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಹಂಗಾಗಿ ನಾನು ಇದು ವೀಡಿಯೋಸ್ಗಳನ್ನ ಬೇರೆ ಚಾನಲ್ ಕ್ರಿಯೇಟ್ ಮಾಡೋಣ ಅಂತ. ಹೌದು, ಬೇರೆ ಚಾನಲ್ಲು ಕೂಡ ಕ್ರಿಯೇಟ್ ಮಾಡ್ತೀನಿ. ಅದು ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೊತೀನಿ. ಆವಾಗ ನಿಮ್ಮ ಸಪೋರ್ಟು ನನಗೆ ತುಂಬಾ ಬೇಕು. ಆವಾಗ ನಾನು ಹೇಳ್ತೀನಿ ಇದೇ ಚಾನಲಲ್ಲಿ ಏನು ಚಾನಲ್ಲು, ಅದರಲ್ಲಿ ಏನು ಕಂಟೆಂಟ್ ನಾನು ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಶೇರ್ನ ಮಾಡ್ಕೊತೀನಿ. ಇವತ್ತು ವಿಡಿಯೋನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ವೀಡಿಯೋಸ್ಗಳು ಹಾಕ್ಬೋದಿತ್ತು, ಬಟ್ ನನಗೆ ಚಾನಲ್ ಈ ಥರ ಆಯ್ತಲ್ಲ, ಅದು ಹಾಕಿ ಮತ್ತೆ ಏನಾದರೂ ನನಗೆ ಈ ಚಾನಲೇ ಬೇಡ ಅನ್ನೋ ಅಷ್ಟು ನನಗೆ ಬೇಜಾರಾಗಿತ್ತು. ಹಂಗಾಗಿ ಅದನ್ನು ಹಂಗೆ ಸ್ಟಾಪ್ ಮಾಡಿದೆ. ಮತ್ತು 2 ತಿಂಗಳ ಗ್ಯಾಪಲ್ಲಿ ನಾನು ಡಿಸೈನ್ ಮಾಡಿದಂಥ ಬ್ಲೌಸ್ಗಳು ತುಂಬ ಅಂದರೆ ತುಂಬ, ಬಟ್ ನಾನು ಯಾವುದೂ ವಿಡಿಯೋಸ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಅಂತೂ ನನಗಿರಲಿಲ್ಲ. ಮತ್ತು ಕೆಲವೊಂದು ಫೋಟೋಗಳನ್ನೇ ನಾನು ತೆಕ್ಕೊಂಡಿಲ್ಲ, ಹಂಗೆ ನಾನೆಲ್ಲ ಕೊಟ್ಬಿಟ್ಟಿದ್ದೀನಿ. ನನಗೆ ಅಂದರೆ ಹೆಂಗೆ ಅಂದರೆ ಇವಾಗ ಒಂದು 3 days 4 days ಗ್ಯಾಪಲ್ಲಿ ನಾನು ಅವರಿಗೆ ಕೊಡಬೇಕು, ಆ ಥರ ನನಗೆ ಕೊಡ್ತಾರೆ ವರ್ಕಿಗೆ ತಂದು. ಹಾಗಾಗಿ ನಾನು ಈಗ ಏನು ಗೊತ್ತಾ, ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅಂದರೆ, ಒಂದು ಟ್ರೈಪೋಡಿಗೆ ಹಾಕಬೇಕು, ಅದು ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಮತ್ತು ಹಂಗೆ ಏನೇನಾದರೂ ಇರ್ತವೆ, ತುಂಬ ಟೈಮ್ ಇರುತ್ತೆ. ಬಟ್ ನಮಗೆ ಅವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಯಾಕೆ ಅಂದರೆ ಅವರು ಕೊಟ್ಟಿರೋದೇ ಕಡಿಮೆ. ವರ್ಕ್ ಮಾಡಬೇಕು ಅಂದರೆ ಪ್ರತಿಯೊಂದು ಕೆಲಸನ ನಾನೇ ಮಾಡ್ಕೊಳ್ಳೋದ್ರಿಂದ. ಮತ್ತು ಇಲ್ಲಿ ನೋಡಿ, ನನಗೆ ನನ್ನ ಈ 2 ತಿಂಗಳು ಗ್ಯಾಪಲ್ಲಿ ನಾನು ಒಂದು ಹೊಸ ಮಿಷನ್ ಕೂಡ ತೊಗೊಂಡಿದ್ದೀನಿ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ, ಯಾಕೆ ತೊಗೊಂಡೆ ಏನು ಎತ್ತ ಅಂತ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಶೇರ್ನ ಮಾಡ್ತೀನಿ. ಈಗ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು 4 ಬ್ಲೌಸು ಇವಾಗ ಕೊಡಬೇಕು. ಹಾಗಾಗಿ ಅದನ್ನು ನಾನು ನಿಮಗೆ ಆ ಡಿಸೈನ್ನ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತಾ ಇದ್ದೀನಿ. ನೀವು ಈ ಥರ ನನ್ನ ಹತ್ರ ಎಂಬ್ರಾಯ್ಡ್ರಿ ಮಾಡಿಸ್ಕೋಬೇಕು ಅಂತ ಇನ್ನೊಂದು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತೀನಿ, ಒಂದು ವಿಚಾರ ಹೇಳ್ತೀನಿ. ಅದು ಅಂದರೆ ನನಗೆ ಆಲ್ರೆಡಿ ತುಂಬ ಕಾಲ್ಸ್ಗಳು ಬರ್ತಾ ಇದ್ದಾವೆ, ಟೈಲರ್ ಟ್ರೈನಿಂಗ್ ಕೊಡ್ತೀರಾ, ಎಂಬ್ರಾಯ್ಡ್ರಿ ಟ್ರೈನಿಂಗ್ ಕೊಡ್ತೀರಾ ಅಂತ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ನಾನು ಶೇರ್ನ ಮಾಡ್ಕೊತೀನಿ. ನಾನು ಟೈಲರಿಂಗ್ ಟ್ರೈನಿಂಗ್ ಕೊಡಬೇಕು ಮತ್ತು ಎಂಬ್ರಾಯ್ಡಿಂಗ್ ಟ್ರೈನಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಾನು ಆನ್ಲೈನ್ಗಿಂತ ಆಫ್ಲೈನಲ್ಲಿ ನಮ್ಮ ಸುತ್ತಮುತ್ತ ಯಾರು ಜಾಸ್ತಿ ಕಲಿಯೋ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ನಾನು ಹೇಳ್ಕೊಡ್ಬೇಕು. ನನ್ನ ಕಣ್ಣ ಮುಂದೆ ನಾನು ಕಲಿಸ್ಬೇಕು ಅನ್ನೋದು ನನಗೆ ಆಸೆ. ನೋಡೋಣ, ಆನ್ಲೈನಿಗೆ ಇನ್ನೂ ನಾನು ಯೋಚನೆ ಮಾಡಿಲ್ಲ ಏನು ಎತ್ತ ಅಂತ. ಏನಾದರೂ ಆ ಥರ ನಾನು ಆನ್ಲೈನಲ್ಲಿ ಕಲಿಸ್ಬೇಕು ಅಂದರೂ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅದ್ರ ಮೇಲೆ ನಾನು ಡಿಪೆಂಡ ಮಾಡ್ತೀನಿ. ಬಟ್ ಇವಾಗ ಟೈಲರಿಂಗ್ ಕ್ಲಾಸು ಮತ್ತು ಅದ್ರ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋ ನಾನು ಮಾಡ್ತೀನಿ, ಯಾವ ಥರ ಏನು ಎತ್ತ ಅಂತ. ಆಲ್ರೆಡಿ ಒಬ್ಬರು ಫೋನ್ ಮಾಡಿದರು ನನಗೆ, ನಿಮ್ಮದು ವೀಡಿಯೋಸ್ಗಳು ತುಂಬಾ ಅರ್ಥ ಆಗುತ್ತೆ ಟೈಲರಿಂಗ್ದು ಯೂಟ್ಯೂಬಲ್ಲಿ, ನನಗೆ ನೀವು ಟೈಲರಿಂಗ್ ಹೇಳ್ಕೊಡ್ತೀರಾ, ನನಗೆ ಬೇರೆಯವ್ರು ಹೇಳ್ಕೊಡೋದಷ್ಟು ಅರ್ಥ ಆಗಲ್ಲ ಅಂದರೆ ಅವ್ರು ತಪ್ಪಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಆದರೆ ನಾನು ಹೇಳ್ಕೊಡೋದು ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ನನಗೆ ನೀವು ಹೇಳ್ಕೊಡೋದು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಕ್ಕ, ನಾನು ಪೇ ಮಾಡ್ತೀನಿ, ನನಗೆ ಇದು ಕ್ಲಾಸ್ ಹೇಳ್ಕೊಡಿ ನನಗೆ ಅಂತ. ಖಂಡಿತವಾಗ್ಲೂ ನಾನು ನಿಮ್ಮ ಈ ನನ್ನ ವಿಡಿಯೋ ನೀವು ನೋಡ್ತೀನಿ ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ್ರೆ ನನ್ನ ನಂಬರ್ ನಿಮ್ಮ ಹತ್ರ ಇದೆ, ಕಾಂಟ್ಯಾಕ್ಟ್ ಮಾಡಿ. ನಾನು ಅವತ್ತು ನಿಮ್ಮ ನಂಬರ್ನ ಸೇವ್ ಮಾಡ್ಕೊಳ್ಳೋದನ್ನ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ನಿಮಗೇನಾದರೂ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ, ನೀವು ಕಾಲ ಮಾಡಿ, ನಾನು 15 daysಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ನಾನು ಟೈಲರಿಂಗ್ ಬಗ್ಗೆ ನಾನು ನೆಕ್ಸ್ಟು ಮಿಷಿನ್ ಮಾಡ್ಬೋದು, ಅದರ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಂಗೆ ಏನು ಎತ್ತ ಅಂತ. ಓಕೆನಾ? ಹಿಂಗಾಗಿತ್ತು ಇದು ಚಾನಲ್. ಬಟ್ಟು ಇದು ಮುಂದೆ ಯಾವ ಥರ ತೊಗೊಂಡೋಗ್ತೀನಿ ಅಂತ ಗೊತ್ತಿಲ್ಲ. ಬಟ್ ನನ್ನ ಇನ್ನು ವರ್ಕ್ದು ಎಲ್ಲ ವಿಡಿಯೋ ಇದನ್ನ ನನ್ನ ಶಾಪ್ ಏನು ನೇಮ್ ಇದೆ ಅದೇ ನೇಮಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿ
ಮಾಡಿದ್ದೀನಿ ಆಲ್ರೆಡಿ, ಇನ್ನು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿಲ್ಲ. ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದಾಗ ನಾನು ಖಂಡಿತವಾಗ್ಲೂ ನಾನು ಅದರ ಲಿಂಕ್ ಹಾಕ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತಾಯಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ನ ಮಾಡ್ಬೋದು. ನಾನು ಏನು ಗೊತ್ತಾ, ಈ ವಿಡಿಯೋನಲ್ಲಿ ಕೇಳೋದು ಇಂದೀಗ ರಿಲೇಷನಲ್ಲಿ ನನ್ನ ಚಾನಲ್ನ ಓಪನ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ನಿಜವಾಗ್ಲೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ಒಂದು 10-20% ಅಷ್ಟೇ ಜನ. ಇನ್ನು 80% ನನಗೇನು ವ್ಯೂಸ್ ಬರ್ತಾ ಇರೋದ್ರಲ್ಲಿ ಇನ್ನು 80% ನೋಡೋರು ಅನ್ಸಬ್ಸ್ಕ್ರೈಬರೇ ನಾನು ಜಾಸ್ತಿ ನೋಡ್ತಾ ಇರೋದು. ಆದ್ದರಿಂದ ರಿಕ್ವೆಸ್ಟ್ ಮಾಡಿ ಈ ಚಾನಲ್ನು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ನಾನು ಇನ್ನೊಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ಕೂಡ ಸಪೋರ್ಟ್ನ ಮಾಡಿ. ಏನೋ ಒಂದು ಯೂಟ್ಯೂಬ್ ಅನ್ನೋದು ನನಗೆ ಒಂದು ಅವಾಗಿಂದನೂ ಒಂದು ಕನಸು. ಅದರಲ್ಲಿ ಇನ್ನೂ ಒಂದು ಮಾನಿಟೈಸೇಷನ್ ಆನ್ ಆಗಿದೆ, ಖಂಡಿತವಾಗ್ಲೂ ಒಂದು ಪೇಮೆಂಟು ಕೂಡ ತೊಗೊಂಡಿದ್ದೀನಿ. ನೀವೇ ವ್ಯೂಸ್ಗಳನ್ನ ನೋಡ್ತಾ ಇದ್ದೀರಲ್ಲ ಯಾವ ಥರ ಬರ್ತೈತೆ ಏನು ಎತ್ತ ಅಂತ. ಇನ್ನು ಮುಂದೆ ನನ್ನ ಹಾಗೆ ಏನು ಕಂಟೆಂಟು ಟೈಲರಿಂಗಲ್ಲಿ ಮತ್ತು ಏನೋ ನನಗೆ ವ್ಲಾಗ್ ಅಂದರೆ ತುಂಬಾ ಇಷ್ಟ. ಬಟ್ ವ್ಲಾಗು ಮಕ್ಕಳು ನಾವೇ ಮಾಡಬೇಕಾಗುತ್ತೆ. ನಮ್ಮ ಹಸ್ಬೆಂಡ್ ಅವ್ರ ಕ್ಯಾಮ್ರಾ ಎಷ್ಟೊಂದು ಬರಲ್ಲ ಯಾವಾಗ್ಲೂ. ಹಂಗಾಗಿ ನೋಡೋಣ, ಎಲ್ಲಾದರೂ ಹೊರಗಡೆ ಹೋದರೆ ನನ್ನ ಶಾಪಲ್ಲಿ ಮತ್ತು ನಾನು ಏನಾದರೂ ಒಂದು ಇದು ಮಾಡಬೇಕು ಅಂದರೆ 2 ಚಾನಲಲ್ಲೂ ಬೇರೆ ಬೇರೆ ಥರ ನಾನು ಶೇರ್ನ ಮಾಡ್ಕೊತೀನಿ. ಓಕೆನಾ? ಹಂಗಾಗಿ ಇಷ್ಟು ದಿನ ವೀಡಿಯೋ ಆಗ್ತಾ ಇರೋದಕ್ಕೆ ಸಾರಿ ಕೂಡ ಕೇಳ್ತೀನಿ. ಹೇಳ್ತಾ ಇದ್ರು ಒಬ್ರು, ಯಾಕೆ ವೀಡಿಯೋ ಆಗ್ತಾ ಇಲ್ಲ ಕೇಳ್ತಾ ಇರ್ತಾರೆ ಫ್ರೆಂಡ್ಸ್. ಹಂಗಾಗಿ ಇದು ಡಿಸೈನ್ ಮೋಸ್ಟ್ಲಿ ತೋರಿಸಿರ್ಬೋದು. ಅವರು ನಮಗೆ ಇದು ಅಳತೆಗೆ ಕೊಟ್ಟಿರೋವಂಥದ್ದು, ಇದು ನಾನೇ ಹಾಕಿರೋವಂಥದ್ದು. ಇದು ಮೋಸ್ಟ್ಲಿ ನಾನು ಇದ್ರದ್ದು ವಿಡಿಯೋ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಇನ್ನೊಂದ್ಸಲ ನಾನು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಮಿಷನ್ ಎಂಬ್ರಾಯ್ಡ್ರಿ ಬರುತ್ತೆ. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಲ್ಲ, ಮಿಷನ್ ಎಂಬ್ರಾಯ್ಡ್ರಿ ನಾನೇ ಮಾಡಿರೋವಂಥದ್ದು. ಹಿಂದೆನೂ ಕೂಡ ರೌಂಡು, ಮುಂದೆನೂ ಕೂಡ ರೌಂಡು. ಇವರು ಈ ಬ್ಲೌಸು ನನ್ನ ಫ್ರೆಂಡೇ ಇವರು. ಅವ್ರಿಗೆ ಪ್ರತಿಯೊಂದಕ್ಕೂ ವರ್ಕ್ ಹಾಕಿಸ್ಕೊತಾರೆ. ಅವರಿಗೆ ವರ್ಕ್ ಅನ್ನೋದು ನನ್ನ ವರ್ಕ್ ಅನ್ನೋದು ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ. ಅವ್ರ ಕಡೆಯಿಂದನೂ ಕೂಡ ತುಂಬ ಜನ ಕಸ್ಟಮರ್ ಕೂಡ ಬಂದಿದ್ದಾರೆ ನನಗೆ. ಅವ್ರಿಗೆ ಇಷ್ಟ ಆಗಿರೋದಕ್ಕೆ ತಾನೇ ಅಲ್ವಾ ಬೇರೆಯವ್ರಿಗೆ ಇಲ್ಲಿ ಮಾಡ್ತಾರೆ ಚೆನ್ನಾಗಿ ಬನ್ನಿ ಅಂತ ಹೇಳಿರೋದು. ಹಂಗಾಗಿ ಇಲ್ಲಿ ನೋಡಿ ಈ ಥರ ಡಿಸೈನ್ನ ಅದೇನು ಗೊತ್ತಾ, ಇದು ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಹೆಂಗೆ ಬೇಕು ಹಂಗೆ ಕಸ್ಟಮೈಸ್ ಮಾಡಿಕೊಡ್ಬೋದು. ಯಾವ ಥರ ಬೇಕು ಆ ಥರ ಡಿಸೈನ್ ಕ್ರಿಯೇಟ್ ಮಾಡ್ಬೋದು. ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ಇದೇ ಥರ ಅಂದರೆ ತೊಗೊಂಡಿದ್ದಾರೆ ಅಂತ ಅಲ್ಲ, ಅದರಲ್ಲಿ ತುಂಬ ವೆರೈಟಿ ಡಿಸೈನ್ಸ್ ಇರ್ತವೆ. ಅದರಲ್ಲಿ ಯಾವ್ದಾದ್ರು ಒಂದು ಹಾಕ್ಕೊಡ್ಬೋದು. ಬಟ್ ಇದು ಅಂದರೆ ನಮಗೆ ಯಾವ ಥರ ಬೇಕೋ ಅವ್ರಿಗೆ ಅವ್ರ ಕಾಸ್ಟಲ್ಲಿ ಇವಾಗ ಇದು ಈ ಥರ ಸ್ಲೀವ್ಸ್ ಎಲ್ಲ ಬಂದುಬಿಟ್ಟು 1000+ ಆಗುತ್ತಲ್ವಾ. ಈ ಥರ ಲೆಂತಿ ಸ್ಲೀವ್ಸಿಗೆಲ್ಲ ಹಾಕ್ತೀವಿ. ಇವ್ರು ಶಾರ್ಟ್ ಸ್ಲೀವ್ಸಿಗೆ ಸ್ವಲ್ಪ ನಾವು ಕಸ್ಟಮೈಸ್ ಮಾಡಿ ಅಮೌಂಟು ಕೂಡ ಕಡಿಮೆ ತೊಗೋಬೋದು. ಹಂಗಾಗಿ ನೀವು ಯಾವುದೇ ಇದ್ರ ಬಗ್ಗೆ ಡೀಟೇಲ್ ಹೇಳೋಕೆ ಹೋದರೆ ನಾನು ವರ್ಕ್ಗೆ ಒಂದು 650, 450, 550 ಈ ಥರ ಎಲ್ಲ ಇರುತ್ತೆ. ಸ್ಲೀವ್ಸಿಗೆ ಮಾಡಿದ್ರೆ ಮಾತ್ರ ಎಕ್ಸ್ಟ್ರಾ ಹೋಗುತ್ತೆ. ಹಂಗಾಗಿ ಮತ್ತು ಎಕ್ಸ್ಟ್ರಾ ಸ್ಟಿಚಿಂಗ್ ಚಾರ್ಜು 350 ನಿಮಗೆ ಬರುತ್ತೆ. 350 ಸ್ಟಿಚಿಂಗ್ ಚಾರ್ಜ್ ಬರುತ್ತೆ. ಮತ್ತು ಫಾಲ್ಸು 50 ರೂಪೀಸ್ ಬರುತ್ತೆ. ನಮ್ಮದು ಲೈನಿಂಗ್ ಬ್ಲೌಸ್ ಆದರೆ ಒಂದು 300 ಲೈನಿಂಗ್ ಬ್ಲೌಸು, 50 ರೂಪೀಸು ಫಾಲ್ಸು. ಎಷ್ಟು 350 ರೂಪೀಸ್ಗೆ ನಿಮಗೆ ಜಿಗ್ಜಾಗು ಫಾಲ್ಸು ಲೈನಿಂಗ್ ಬ್ಲೌಸ್ ರೆಡಿ ಆಗುತ್ತೆ. ಅದಕ್ಕೆ ನಾವು ಥ್ರೆಡ್ ಪೈಪಿಂಗು ಕೂಡ ಮಾಡ್ತೀವಿ. ಅದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ತೊಗೊಳ್ಳೋದಿಲ್ಲ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ. ಅದಕ್ಕೆ 350. ಇದಕ್ಕೆ ನಾನು 650 ರೂಪೀಸ್ ಇದು ಈ ಥರ ವರ್ಕ್ ಹಾಕಿ ಮತ್ತು ಇಲ್ಲಿಗೆ ಅದೇ ಸ್ವಲ್ಪ ಸಿಂಪಲ್ಲಾಗಿ ಪೆಂಡೆಂಟ್ ಥರ ಇರ್ತೀವಲ್ಲ ಆ ಥರ ಎಲ್ಲ ಆದರೆ ಒಂದು 650 ರೂಪೀಸ್ ತೊಗೋತೀನಿ. ಇದಕ್ಕೆ 150 300 ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಮಾಡಿರೋದಕ್ಕೆ ಸ್ಲೀವ್ಸಿಗೆ 300 ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದೀನಿ. 950 ತೊಗೊಂಡಿದ್ದೀನಿ. ಹಂಗಾಗಿ ಇದು ಈ ಥರ ವರ್ಕು. ನೆಕ್ಸ್ಟ್ ಜಾಸ್ತಿ ಅಮೌಂಟು ಏನು ಗೊತ್ತಾ, ಒಬ್ಬರು ಈಗ ಎಲ್ಲರೂ ಮಾಡ್ತಾ ಇರ್ತಾರೆ, ತುಂಬ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಅಮೌಂಟ್ ಹೇಳಿದರೆ ಪಾಪ ಅವರು ಇಲ್ಲಿ ನಾವೇ ಕಡಿಮೆ ತೊಗೋಬೋದು, ಅವರೇ ಕಡಿಮೆ ತೊಗೋಬೋದು ಅಲ್ವಾ. ಹಂಗಾಗಿ ನಾನು ಜಾಸ್ತಿ ಅಮೌಂಟ್ ಹೇಳೋಕ್ಕೆ ಹೋಗಲ್ಲ. ಇದು ಬೋಟ್ ನೆಕ್ ಇಟ್ಟಿದ್ದೀನಿ, ಹೈ ನೆಕ್ಕು ನೋಡಿ. ಇದಕ್ಕೆ ಈ ಥರ ಮ್ಯಾಂಗೋ ಡಿಸೈನ್ ಇಟ್ಟು ಈ ಥರ ಶೇಪ್ನ ಇಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇಲ್ಲಿಗೆ ಮಾತ್ರ ಹಂಗೆ ನಾನು ಪೈಪಿಂಗ್ ಕೊಟ್ಟಿಲ್ಲ. ಇದು ಮಿಷನ್ನಲ್ಲೇ ಈ ಥರ ಮಾಡಿರೋವಂಥದ್ದು. ಚೆನ್ನಾಗಿದೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಅವ್ರದ್ದೇ ಬ್ಲೌಸು. ಇದು ನೋಡಿ, ಇದಕ್ಕೆ
ಸ್ಲೀವ್ಸು ಇದು ಸ್ವಲ್ಪ ಶಾರ್ಟ್ ಸ್ಲೀವ್ಸ್ ಅಲ್ವಾ, ಸ್ವಲ್ಪ ಲೆಂತಿ ಸ್ಲೀವ್ಸೇ. ಈ ಥರ ಇದೆ ಸ್ಲೀವ್ಸು ಡಿಸೈನು. ಬರೀ ಅವರು ಅಂದರೆ ಬರೀ ಒಂದು ಬಾಲ್ ಚೈನ್ ಮಾತ್ರ ಹಾಕಿದ್ದೀನಿ. ಅವರು ಅಷ್ಟು ಸ್ಟೋನ್ ಚೈನ್ ಎಲ್ಲ ಇಷ್ಟಪಡಲ್ಲ, ಯಾಕೆಂದರೆ ಬ್ಲ್ಯಾಕ್ ಆಗ್ತವೆ ವಾಶ್ ಮಾಡಿದ್ರೆ ಅಂತ. ಹಂಗಾಗಿ ಇದು ಈ ಥರ ಇದೆ. ಈ ಥರ ಇದೆ ಡಿಸೈನು. ಈ ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಇಲ್ಲಿ ಫ್ರಂಟು ನಾರ್ಮಲ್ ರೌಂಡ್ ಆಗಿ ಇಟ್ಟಿದ್ದೀನಿ. ಹೈ ನೆಕ್ಗೆ ಬೋಟ್ ನೆಕ್ಗೆ ಮಾಮೂಲಿ ಫ್ರಂಟಿಗೆ ನಾರ್ಮಲ್ ಬರುತ್ತೆ. ಇದೊಂದು ಡಿಸೈನು. ಮತ್ತು ಇದೊಂದು ಇಲ್ಲಿ ನೋಡಿ, ಇದೊಂದು ತುಂಬಾ ಚೆನ್ನಾಗಿದೆ ನೋಡಿ. ಇದು 650 ರುಪೀಸೇ ಆಗುತ್ತೆ. ಇದಕ್ಕೆ ಈ ಥರ ಡಿಸೈನ್ನ ಮಾಡಿರೋವಂಥದ್ದು. ಜಾಸ್ತಿ ಇದಕ್ಕೆ ಜೆರಿ ಒಂಥರ ಕಾಪರಲ್ಲಿ ಇರೋದ್ರಿಂದ ನಾನು ಇದು ಬುಟ್ಟಾಸ್ನ ಆಗಲಿಲ್ಲ. ಆಲ್ಮೋಸ್ಟು ನಾನು ಬುಟ್ಟ ಹಾಕ್ತೀನಿ. ಇದಕ್ಕೆ ಈ ಥರ ಸ್ಲೀವ್ಸ್ನ ಇಟ್ಟಿರೋ ಅಂಥದ್ದು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಯಾರೆಟ್ ಗ್ರೀನು ಅವ್ರು ಆಲ್ರೆಡಿ ತೊಗೊಂಡೋಗಿದ್ರು. ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ, ಹಬ್ಬದ ದಿವಸನೇ ತೊಗೊಂಡೋಗಿದ್ರು. ವೀಡಿಯೋಗೋಸ್ಕರ ಇದನ್ನ ಇಸ್ಕೊಂಡೆ. ಮತ್ತು ಇಲ್ಲಿ ನೋಡಿ ಲೆಫ್ಟ್ ಸೈಡು ನಾನು ಯಾವ ಥರ ಅವ್ರದ್ದು ಬಾರ್ಡ್ರ್ ಬಂದಿರುತ್ತೆ ಆ ಥರ ಬಾರ್ಡ್ರಲ್ಲಿ ಪೈಪಿಂಗ್ನ ಕೊಡ್ತೀನಿ. ಇದು ಫ್ರಂಟು ಕೂಡ ಇದೇ ಥರ ರೌಂಡ್ ನೆಕ್ ಇದೆ ನೋಡಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 650 ರುಪೀಸ್ ಆಗುತ್ತೆ. ಅಂದರೆ ಡಿಸೈನ್ಗೆ 650 ಪ್ಲಸ್ 350 ಎಕ್ಸ್ಟ್ರಾ ಸ್ಟಿಚಿಂಗ್ ಚಾರ್ಜು. ಮತ್ತು ನೆಕ್ಸ್ಟು ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಡಿಸೈನು ಬಂದವರೆಲ್ಲ ತುಂಬಾ ಇಷ್ಟಪಟ್ಟಿರುವಂಥ ಡಿಸೈನ್ ಇದು. ನಾನು ಸ್ಲೀವ್ಸ್ಗೆ ಇದು ನಾನು ಕಸ್ಟಮೈಸ್ ಮಾಡಿರೋವಂಥದ್ದು. ನಾನು ತುಂಬಾ ಇಷ್ಟಪಟ್ಟು ಈ ಡಿಸೈನ ಹಾಕಿರೋವಂಥದ್ದು. ನಿಜವಾಗ್ಲೂ ಎಷ್ಟೊಂದು ಜನ ಇದನ್ನು ಇಷ್ಟಪಟ್ಟು ಸ್ಕ್ರೀನ್ಶಾಟ್ಗಳನ್ನ ತೆಗೆದ್ರು ನಾನು ಹಾಕಿಸ್ಕೊಳ್ತೀನಿ ಅಂತ. ತುಂಬ ಅಂದರೆ ನನಗೆ ತುಂಬಾ ಚೆನ್ನಾಗಿದೆ ಇದು. ನಾನೇ ಇದು ಮಾಡಿರೋವಂಥದ್ದು. ಈ ಶೇಪ್ನ ನಾನು ಮಾಡಿರೋವಂಥದ್ದು ನನ್ನ ಓನ್ ಥಿಂಕ್ ಮೇಲೆ ಮಾಡಿರೋದು. ಇದು ಸ್ಲೀವ್ಸ್ನ ನಾನು ಆಲ್ಮೋಸ್ಟು ಪೆಂಡೆಂಟ್ ರೌಂಡ್ಗಿಂತ ಏನಾದರೂ ಶೇಪ್ಗಳಲ್ಲಿ ಹಾಕೋಕ್ಕೆ ತುಂಬಾ ಇಷ್ಟಪಡ್ತೀನಿ, ಕ್ರಿಯೇಟ್ ಮಾಡ್ತೀನಿ. ನನಗೆ ಡಿಸೈನ್ ಕ್ರಿಯೇಟ್ ಮಾಡೋದು ಅಂದರೆ ತುಂಬಾ ಇಷ್ಟ. ಹಂಗಾಗಿ ಈ ವಿಡಿಯೋ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇದು ಈ ಥರ ಎರಡು ಸ್ಲೀವ್ ಈ ಥರ ಇದೆ. ಡಿಸೈನು ಈ ಥರ ಇದೆ ನೋಡಿ. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಸ್ಟೋನ್ ಚೈನ್ ಹಾಕಿದ್ದೀನಿ ಇದಕ್ಕೆ, ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು. ಹಂಗೆ ಸ್ಟೋನ್ ಚೈನ್ ಹಾಕಿದ್ದೀನಿ. ಇಲ್ಲೂ ಕೂಡ ನೋಡಿ, ಇದು ಗೋಲ್ಡ್ ಕಲರ್ ಜರಿ ಬಂದಿರೋದ್ರಿಂದ ಗೋಲ್ಡ್ ಕಲರ್ ಪೈಪಿಂಗ್ ನಾನು ಮಾಡಿರೋವಂಥದ್ದು. ಲೆಫ್ಟ್ ಸೈಡ್ಗೆ ಪೈಪಿಂಗ್ನ ಮಾಡ್ತೀನಿ. ಓಕೆನಾ? ಈ ಥರ ಇತ್ತು ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಹಂಗೆ ಅವನ ಸ್ಕ್ರೀನ್ಶಾಟ್ ತೊಗೊಬಿಡ್ತೀನಿ ಫ್ರೆಂಡ್ಸ್. ಹಂಗೆ ತಮ್ಮನೇಲಿಗೆ ಹಾಕಕ್ಕೆ ಬೇಕಲ್ವಾ, ಹಂಗಾಗಿ ಇದು 4 ಡಿಸೈನು. ಇನ್ನೂ ತುಂಬ ತುಂಬಾ ಡಿಸೈನ್ಸ್ನ ನಾನು ಸ್ಟಿಚ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ನಿಮಗೂ ಏನಾದರೂ ಬೇಕು ಅಂದರೆ ನನ್ನ ನಂಬರ್ನ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. ಟೈಲರಿಂಗ್ ಕ್ಲಾಸಿಗೆ ಎಂಕ್ವೈರಿ, ಎಂಬ್ರಾಯ್ಡ್ರಿ ಕ್ಲಾಸಿಗೆ ಎಂಕ್ವೈರಿ, ಮತ್ತು ನೀವು ಏನಾದರೂ ಎಲ್ಲಿಂದ ಎಲ್ಲಿಗಾದ್ರೂ ಕೊರಿಯರ್ ಮಾಡಿ ನೀವು ಎಲ್ಲಿಂದನಾದರೂ ಮಾಡಿ ನಾನು ನಿಮಗೆ ವಿತಿನ್ ಒಂದು 5 ದಿನದಲ್ಲಿ ನಾನು ನಿಮಗೆ ವಾಪಸ್ನ ನಿಮಗೆ ಪೋಸ್ಟ್ನ ಮಾಡ್ತೀನಿ. ಅಂದರೆ ಪೋಸ್ಟಲ್ಲಿ ಆದರೂ ಮಾಡ್ತೀನಿ, ಕೊರಿಯರ್ ಆದರೂ ಮಾಡ್ತೀನಿ. ಕೊರಿಯರ್ನ ಪೋಸ್ಟಲ್ಲಾದರೂ ಮಾಡ್ತೀನಿ. ಓಕೆನಾ? ನೋಡಿ, ಆದಷ್ಟು ಈ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ನ ಮಾಡಿ. ನಿಮಗೇನಾದರೂ ನನಗೆ ಬರೋವಂಥ ಕಸ್ಟಮರ್ ಆಲ್ಮೋಸ್ಟ್ ಎಲ್ಲರೂ ಎಮರ್ಜೆನ್ಸಿ ಅಂತಲೇ ಬರೋದು. ಇವತ್ತು ಕಟ್ಬಿಟ್ಟು ನಾಳೆ ಕೊಡಿ ಅಂತಾರೆ, ಅಂದರೆ ಒಂದು 2 ಡೇಸಲ್ಲಿ ಕೊಡಿ ಅಂತಾರೆ. ಬಟ್ ನಾನು ಎಲ್ಲರದೂ ಅಟ್ ಟೈಮಿಗೆ ಅವರಿಗೆ ಕೊಟ್ಟು ಇವಾಗ ನೋಡಿ ಎಷ್ಟು ಬ್ಲೌಸ್ ಇತ್ತು ಅದೆಲ್ಲ ಹಾಕಿದ್ದು ಎಲ್ಲ ಖಾಲಿ ಆಯಿತು ನಿನ್ನೆ. ಹಂಗೆ ನಂದು ಯಾವುದು ಬ್ಲೌಸು ನನ್ನ ಅಂಗಡಿನಲ್ಲಿ ಇರೋದಿಲ್ಲ. ಅಂದರೆ ಎಮರ್ಜೆನ್ಸಿಗೆ ತಂದು ಕೊಡ್ತಾರೆ, ಎಮರ್ಜೆನ್ಸಿಗೆ ತೊಗೊಂಡೋಗ್ತಾರೆ. ಹಂಗಾಗಿ ಈ ಥರ ಇದೆ ನಂದು. ನಾನು ಆಲ್ಮೋಸ್ಟ್ ಸಿಂಪಲ್ ಬ್ಲೌಸ್ಗಳನ್ನು ನಾನು ಯಾವುದು ತೋರಿಸೋದೇ ಇಲ್ಲ. ನಾನು ವರ್ಕ್ ಬ್ಲೌಸೇ ತೋರಿಸೋದು. ನೋಡೋಣ, ಯಾವಾಗ ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ತೋರಿಸ್ತೀನಿ. ಇನ್ನೊಂದು ವರ್ಕ್ ಹಾಕಬೇಕು, ಅದನ್ನು ಶೇರ್ನ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ನ ಮಾಡ್ಕೊತೀನಿ. ಇದರಲ್ಲಿ ಕೊಟ್ಟಿರೋವಂಥ ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ, ಒಬ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಾನು ಯಾವತ್ತಷ್ಟು ರೇಟ್ ಹೇಳ್ತಿರ್ಲಿಲ್ಲ, ಇವಾಗ ಸ್ವಲ್ಪ ರೇಟ್ನೂ ಹೇಳಿದ್ದೀನಿ.
ಇದು ನಿಮಗೆ ಓಕೆ ಅಂತ ಅಂದರೆ ನಿಮಗೆ ಹೇಳ್ತಾ ಇಲ್ವಾ, ಎಂಬ್ರಾಯ್ಡ್ರಿಯಲ್ಲಿ ನಿಮಗೆ ಯಾವ ಥರ ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ನೀವು ಯಾವ ಥರ ಕಸ್ಟಮೈಸ್ ಇಷ್ಟು ಅಮೌಂಟಿಗೆ ಕಸ್ಟಮೈಸ್ ಮಾಡಿಕೊಡಿ ಅಂದರೆ ಅಷ್ಟು ಅಮೌಂಟಿಗೆ ನನ್ನ ಅನಿಸಿಕೆ ಏನು ಗೊತ್ತಾ, ಅವ್ರ ಅಮೌಂಟ್ಗಿಂತ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ನಾನು ವರ್ಕ್ ಹಾಕಿ ಕೊಟ್ಟಿರ್ತೀನಿ. ಅದು ನನಗೆ ಖುಷಿ ಜಾಸ್ತಿ. ಮತ್ತು ಅವ್ರು ಇವತ್ತಿನವರೆಗೂ ನನಗೆ ಬರೋವಂಥ ಕಸ್ಟಮರು ನೀವು ತುಂಬಾ ಚೆನ್ನಾಗಿ ಅಂದರೆ ನಾನು ಇಲ್ಲಿ ವೇರ್ ಮಾಡಿಸ್ತೀನಿ, ಅಂಗಡಿನಲ್ಲೇ ವೇರ್ ಮಾಡಿಸಿ ಏನಾದರೂ ಫಾಲ್ಟ್ ಇದ್ದರೆ ನೋಡಿಸ್ತೀನಿ. ಬಟ್ ಇನ್ನೊಂದು ಕೊರಿಯರ್ ಮಾಡಬೇಕಾಗಿದ್ರೆ ಅವ್ರ ಅಳತೆ ಬ್ಲೌಸಿಗೆ ಕರೆಕ್ಟಾಗಿ ಹೊಲ್ಕೊಟ್ಟಿದ್ರೆ ಆಲ್ಮೋಸ್ಟ್ ಯಾರೋ ಅಷ್ಟೊಂದು ಸ್ಟಿಚ್ ಆಗ್ತಿರೋ ಥರ ಇರಲ್ಲ. ಬಟ್ ಏನಾದ್ರು ಒಂಚೂರು ಮಿಸ್ಟೇಕ್ ಆಗಿದ್ದರೆ ಅಂತ ಹಾಕ್ಕೊಡ್ತೀನಿ, ವೇರ್ ಮಾಡಿಸ್ತೀನಿ. ಈಗ ಕೊರಿಯರ್ದಾಗಿದ್ದರೆ ನೀನು ಪರ್ಫೆಕ್ಟಾಗಿ ನೀವು ಅಳತೆ ಬ್ಲೌಸ್ ಕೊಟ್ಟಿದ್ರೆ ಆದರೆ ಪರ್ಫೆಕ್ಟಾಗಿ ನಾನು ಮಾಡಿ ಕೊಡ್ತೀನಿ. ಓಕೆನಾ? ಆದಷ್ಟು ನಿಮಗೆ ಇದರಲ್ಲಿ ಈ ವಿಡಿಯೋ ಫುಲ್ಲ ಫಸ್ಟಿಂದ ಸ್ಟಾರ್ಟಿಂಗ್ವರೆಗೂ ಎಂಡಿಂಗ್ವರೆಗೂ ನೋಡಿ. ನೀವು ಎಂಡಿಂಗ್ವರೆಗೂ ನೋಡಿ ಇದರಲ್ಲಿ ಎಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ, ಆ ಇನ್ಫಾರ್ಮೇಷನಲ್ಲಿ ನಿಮಗೆ ಯೂಸ್ ಆಗೋಂಥವು ಇರ್ತವೆ. ಓಕೆನಾ? ಒಂದು ಮೋಟಿವೇಶನ್ ವಿಡಿಯೋ ಮಾಡಬೇಕು, ಅದನ್ನು ಕೂಡ ಮಾಡ್ತೀನಿ ನೆಕ್ಸ್ಟ್ ಇನ್ನು. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ನಂದು ನಂಬರ್ನ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ಅದಕ್ಕೆ ನೀವು ಬೇಕಾದ್ರೆ ಎಂಕ್ವೈರಿಗೆ ಫೋನ್ನ ಮಾಡ್ಬೋದು. ಏನು ಗೊತ್ತಾ, ಮನೆಯಲ್ಲಿ ಸುಮ್ಮನೆ ನಮ್ಮವು ನಾವು ಹೊಲ್ಕೊಳಕ್ಕಾದ್ರೂ ನಮಗೆ ನಮ್ಮವು ನಾವು ಹೊಲ್ಕೊಂಡ್ರೂ ಎಷ್ಟೋ ಒಂದು ಉಳಿಯುತ್ತೆ. ಇವಾಗ ನಾವು ರೆಡಿ ತಗೊಂಡ್ರೆ ರೆಡಿ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಇವಾಗ ನೋಡಿ, ನಿನ್ನೆ ಒಬ್ಬರು ನನಗೆ ಕಸ್ಟಮರ್ ಇಲ್ಲಿ ಲೆಹೆಂಗಾ ಸ್ಟಿಚ್ ಮಾಡೋಕ್ಕೆ ತಂದು ಕೊಟ್ಟೋಗಿದ್ದಾರೆ. ಬಟ್ ಇವಾಗ ಅವರು 2,000 ಕೊಟ್ಟು ಲೆಹೆಂಗಾ ಬಂದಿದ್ದಾರೆ. ಬಟ್ ಈಗ ನನ್ನ ಹತ್ರನೇ ಅವರು ಇನ್ನೊಂದು 200 ಇವೆಲ್ಲ ರೆಡಿ ಮಾಡಿ ಬ್ಲೌಸ್ ಎಲ್ಲ ಹೊಲಿಯೋಕ್ಕೆ ಇನ್ನೊಂದು 500ರಿಂದ 600 ರೂಪಾಯಿವರೆಗೆ ಖರ್ಚಾಗುತ್ತೆ. ಓಕೆನಾ? ಯಾಕೆ ಬ್ಲೌಸ್ ಸ್ಟಿಚಿಂಗು ಮತ್ತು ಇದನ್ನು ಆರ್ಡ್ರ್ ಮಾಡಬೇಕು. ಲೆಂತು ತುಂಬಾ ಲಾಂಗ್ ಕೊಟ್ಟಿದ್ದಾರೆ, ಅದಕ್ಕೆ ಆರ್ಡ್ರ್ ಮಾಡಬೇಕು. ಈಗ ಆರ್ಡ್ರ್ ಮಾಡಿದ್ಮೇಲೆ ನಾವು ಚಾರ್ಜ್ ತೊಗೊಳ್ದೇ ಆರ್ಡ್ರ್ ಮಾಡ್ಕೊಡೋಕ್ಕಾಗಲ್ಲಲ್ವ. ಹಂಗಾಗಿ ನನ್ನ ಅನಿಸಿಕೆ, ನೀವು ರೆಡಿ ತೊಗೊಳೋಕ್ಕಿಂತ ಸ್ಯಾರಿ ಮಾತ್ರ ಬಾರ್ಡರ್ ಸ್ಯಾರಿಗಳಿರ್ತಾವಲ್ಲ ಆ ಥರ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಹಂಗಾಗಿ ನಿಮಗೆ ಒಂದು ಏನು ಗೊತ್ತಾ, ಲೆಹೆಂಗಾ ಆಗಿರ್ಬೋದು, ಮಕ್ಕಳದು, ನನ್ನ ಮಗಳದು ಒಂದು ಈಗ ಸಂಕ್ರಾಂತಿಗೆ ಒಂದು ಸ್ಟಿಚ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಅವೆಲ್ಲ ನನ್ನ ಮಗಳಿಗೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆವಾಗಲೂ ಕೂಡ ನಿಮಗೆ ಅರ್ಥ ಆಗುತ್ತೆ. ನಾನು ಮಕ್ಕಳದು ಪ್ರತಿಯೊಂದು ಫ್ಯಾಷನ್ ಡ್ರೆಸ್ನ ಸ್ಟಿಚ್ ಮಾಡ್ತೀನಿ. ನಮಗೆ ಲೆಹೆಂಗಾಗಳಾಗಿರ್ಬೋದು, ಕ್ರಾಪ್ ಟಾಪ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಮತ್ತು ಸ್ಲೀವ್ಸ್ನ ಡಿಸೈನಾಗಿ ಟಾಪ್ಸ್ನ ಆಗಿರ್ಬೋದು, ಪ್ರತಿಯೊಂದು ನಾನು ಸ್ಟಿಚ್ ಮಾಡ್ತೀನಿ. ಮತ್ತು ಇವಾಗ ಅವೆಲ್ಲ ಇನ್ಕ್ಲೂಡ್ ಮಾಡಬೇಕು ಟೈಲರಿಂಗಲ್ಲಿ ನಾನು. ಹಂಗಾಗಿ ಅದು ಪ್ಯಾಕೇಜ್ ಥರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರು ಬರೀ ನನಗೆ ಬ್ಲೌಸಸ್ ಹಾಕು ಅಂತಾರೆ, ಕೆಲವೊಬ್ಬರು ನನಗೆ ಮಕ್ಕಳ ಬಟ್ಟೆದು ಏನು ಬೇಡ ಅಂತಾರೆ. ಹಂಗಾಗಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾನು ಅಮೌಂಟ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಆ ಥರ ಎಲ್ಲ ಆ ವೀಡಿಯೋಸ್ಗಳೆಲ್ಲ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ, ನೀವು ಕೂಡ ಮುಂಚಿತವಾಗಿ ನೋಡ್ಬೋದು. ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಅನಿಸುತ್ತೆ, ಪರವಾಗಿಲ್ಲ, ಆದ್ರೂ ಇರಲಿ. ಅಂದರೆ ಇನ್ಫಾರ್ಮೇಷನ್ ವಿಡಿಯೋ ಈಗ 10 ನಿಮಿಷ ಆದರೂ ನೋಡಬೇಕು, 20 ನಿಮಿಷ ಆದರೂ ನೋಡಬೇಕಲ್ವ, ಅದರಲ್ಲಿ ಇನ್ಫಾರ್ಮೇಷನ್ ಇದೆ ಅಂತ ಅಂದರೆ. ಹಂಗಾಗಿ ಆದಷ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ನೆಕ್ಸ್ಟ್ ಒಂದು ವೀಡಿಯೋಸಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ